ಇಲ್ಲಿ ನಾನ್ ಗೆಲ್ಲಕ್ಕೆಲ್ಲ ಮಾಡಿರೋದು. ನಾನೊಬ್ಬ ಪ್ರಜೆಯಾಗಿ ಈ ತರ ಒಂದು ಆಡಳಿತ ಬರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಹೇಳಿ, ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ಎಲ್ಲ ಕನೆಕ್ಟೆಡ್ ಆಗಿರ್ಬೇಕು, ಟೆಕ್ನಾಲಜಿ ಮೂಲಕ ಎಲ್ಲ ಕನೆಕ್ಟ್, ಎಲ್ಲರ ಒಪಿನಿಯನ್ ತಗೊಂಡು ಕೆಲಸಗಳು ನಡೆಯೋ ತರ ಆಗಬೇಕು. ಫಾರ್ ಎಕ್ಸಾಂಪಲ್ ಸುಮ್ನೆ ನಾನು ಹೇಳ್ತೀನಿ, ಒಂದು 5 ಕೋಟಿ ಅನ್ಕೊಳ್ಳಿ, ಒಂದು MLA ಕಾನ್ಸ್ಟಿಟ್ಯೂಷನ್ 5 ಇಂಟು 224 ಎಷ್ಟಾಯ್ತು? ಆಲ್ರೆಡಿ 1000 ಕೋಟಿ ಆಗೋಯ್ತು. ಈ 1000 ಕೋಟಿ ಎಲ್ಲಿಂದ ಬರುತ್ತೆ? ಥಿಂಕ್ ಮಾಡಿ, ನೀವು ವೋಟರ್ ಆಗಿ ಥಿಂಕ್ ಮಾಡಿ. 1000 ಕೋಟಿ ಎಲ್ಲಿಂದ ತಂದು ಹುಡ್ತಾ ಇದಾರೆ? ಓಕೆ ಅಪ್ಪ, ಎಲ್ಲ ಜನಗಳ ಹತ್ರ ಇಸ್ಕೊಂತೀವಿ ನಾವು ಅಂತಾರೆ. ನಿಜವಾಗ್ಲೂ ಜನಗಳು ಕೊಟ್ಟು ಅಷ್ಟಾಗ್ತಾ ಇದೆಯಾ? ನಾವೆಲ್ಲ ಪಾರ್ಟಿ ಫಂಡ್ ಅಂತ ಕೊಡ್ತಾ ಇದೀವ? ಅದು ಅಷ್ಟು ಕೋಟಿ ಆಗತ್ತಾ? ಯಾಕೆ ಇಲ್ಲಿ ದೊಡ್ಡವರೇ ಬಂದು ನಿಲ್ಲೋ ತರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಈಗ ನೀವೇ ನಗ್ತೀರಾ, ಯಾರೋ ಒಬ್ರು ದೊಡ್ಡ ವ್ಯಕ್ತಿ ಬರ್ತೀರಂದ್ರೆ ಅವ್ರು ಗೆಲ್ತಾರ್ರಿ, ಇನ್ನೊಬ್ಬ ಯಾರೋ ಹುಡುಗ ನಿಂತ್ಕೊಂಡ ಅನ್ಕೊಳ್ಳಿ, ನೀವ್ ಹೇಳ್ತೀರಾ ಅವ್ನು ಗೆಲ್ತಾನೆ ಅಂತ. ಹೆಂಗ್ರಿ ಸಾಧ್ಯ? ಅವ್ನು ಯಾರು ಅಂತಾನೆ ಗೊತ್ತಿಲ್ಲ ರೀ ಅಂತ ಈ ಪರಿಸ್ಥಿತಿ ಇದೆ. ಸೊ ಇದನ್ನ ಹೆಂಗ್ ಚೇಂಜ್ ಮಾಡೋದು ಅಂದಾಗ ನನಗೆ ಈಗ ಸಾಧ್ಯ ಅನ್ಸಕ್ ಶುರುವಾಯ್ತು. ಯಾಕಂದ್ರೆ ಏನ್ ಹೇಳಿ, ಈ ಒಂದು 8 ವರ್ಷದಲ್ಲಿ ಸೋಷಿಯಲ್ ಮೀಡಿಯಾ ಇದೆ, ಕೈಯಲ್ಲಿ ಫೋನ್ಗಳಿದೆ, ಇಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಕನೆಕ್ಟ್ ಮಾಡಬಹುದು. ಏನ್ ಹೇಳಿ, ಫೋನಲ್ಲಿ ಕೋಟ್ಯಾಂತರ ರೂಪಾಯಿ ಟ್ರಾನ್ಸ್ಫರ್ ಮಾಡುವಂತ ಇದಿದೆ. ಏನ್ ಹೇಳಿ, ಬ್ಯಾಂಕ್ ಫೋನ್ ಬಂದ್ಬಿಟ್ಟಿದೆ. ಏನ್ ಹೇಳಿ, ಮೊಬೈಲ್ ಬ್ಯಾಂಕಿಂಗ್ ಬಂದಿದೆ. ಇಷ್ಟೆಲ್ಲ ಇರ್ಬೇಕಾದ್ರೆ ಯಾಕೆ ಮಾಡಕ್ ಆಗಲ್ಲ ಇದನ್ನ? ಇಲ್ಲಿ ಯಾರು ಮಾಡ್ಬೇಕು ಅಂದ್ರೆ ಒಂದೇ ಒಂದು, ನನ್ನ ಕೆಲಸ ನಾನು ಮಾಡ್ತೀನಿ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರನ್ನು, ಸಣ್ಣ ಕೆಲಸ ನಿಮಗೆ ಬೇಕು ಅನ್ಸರಿ, ಈ ಒಂದು ಸಿಸ್ಟಮ್ ಬೇಕು ಅನ್ಸಿದ್ರೆ, ನೀವು ನಾಯಕ ಸಂಸ್ಕೃತಿ, ಯಾರೋ ಗೆಲ್ಬೇಕು ಅಂದ್ರೆ ಯಾರೋ ಗೆಲ್ತಾನೆ ಇರ್ತಾರೆ, ನೀವು ಹಂಗೆ ಇರ್ತೀರಾ.